ಹಲೋ ಎವ್ರಿವಾನ್, ಕಂಪಸನ್ಮಾರ್ಗ ಕ್ಲಾಸಸ್. ಶಬ್ದ ಪಾಠದ 15ನೇ ಪ್ರಶ್ನೆ. ಶಬ್ದವನ್ನು ಯಾವಾಗ ಗದ್ದಲ ಎಂದು ಪರಿಗಣಿಸಲಾಗುವುದು? ಗದ್ದಲ ಅಂದ್ರೆ ಗಲಾಟೆ. ಗಲಾಟೆ ಗೊತ್ತಿದೆ ನಿಮಗೆ ಅಲ್ವಾ? ಯಾವಾಗ ಗಲಾಟೆ ಮಾಡ್ತಿದ್ದೀರಿ ಅಂತ ಹೇಳ್ತಾರೆ, ಎಲ್ಲರೂ ಸುಮ್ಮನೆ ಕೂತ್ಕೊಂಡಿದ್ದೀರಿ ಕ್ಲಾಸ್ ಅಲ್ಲಿ, ಟೀಚರ್ ಬಂದ್ಕೊಂಡು ಗಲಾಟೆ ಮಾಡ್ತಿದ್ದೀರಿ ನೀವು ಅಂತ ಹೇಳ್ತಾರಾ? ಇಲ್ಲ. ಯಾವಾಗ ಗದ್ದಲ ಅಂತ ಹೇಳ್ತಾರೆ? ಅಹಿತಕರ ಶಬ್ದಗಳನ್ನು ಗದ್ದಲ ಎಂದು ಪರಿಗಣಿಸಲಾಗುವುದು. ಯಾವುದು ಅಹಿತಕರವಾಗಿದೆ, ಯಾವುದು ಕಿರಿಕಿರಿಯನ್ನ ಉಂಟು ಮಾಡ್ತಾ ಇದೆ, ಅದನ್ನ ಗದ್ದಲ ಅಂತ ಪರಿಗಣಿಸಲಾಗುತ್ತೆ. ಟ್ರಾಫಿಕ್ ಅಲ್ಲಿ ಇದೀರಿ, ಎಲ್ಲಾ ವಾಹನಗಳು ಒಂದೇ ಸಲ ಪೋ 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 ಅಂತ ಹಾರ್ನ್ ಆಗ್ತಾ ಇದೆ, ಅದು ಗದ್ದಲ ಅನಿಸಿಕೊಳ್ಳುತ್ತೆ. ನಮ್ಗೆ ಕಿರಿಕಿರಿ ಆಗುತ್ತೆ, ಅಹಿತಕರವಾದ ಭಾವನೆ ಆಗುತ್ತೆ. ಅದೇ ತರ ಕ್ಲಾಸ್ ಅಲ್ಲಿ ಎಲ್ಲ ಹೋ ಅಂತ ಕೂಗ್ತಿದ್ದೀರಿ, ಮತ್ತೆ ಅದು ಗದ್ದಲ ಅಂತ ಅನಿಸಿಕೊಳ್ಳುತ್ತೆ ಅಲ್ವಾ? ಹಾಗಿದ್ರೆ ಗದ್ದಲದ ಬದಲು ಯಾವ್ದು ಇಂಪಾಗಿ ನಮ್ಗೆ ಕೇಳ್ತಾ ಇದೆ, ಅದನ್ನ ನಾವು ಸಂಗೀತ ಅಂತ ಹೇಳ್ತೀವಿ. ಚೆನ್ನಾಗಿ ಹಾಡು ಹೇಳ್ತಾರೆ, ಅದನ್ನ ಗದ್ದಲ ಅಂತ ಹೇಳಿ ಬರೋದಿಲ್ಲ, ಸಂಗೀತ ಅಂತ ಹೇಳ್ತೀವಿ. ಹಾರ್ಮೋನಿಯಂ ಅನ್ನ ಬಾರಿಸ್ತಿದ್ದಾರೆ, ಚೆನ್ನಾಗಿ ಬಾರಿಸ್ತಿದ್ದಾರೆ, ಗಿಟಾರ್ ಅನ್ನ ಬಾರಿಸ್ತಿದ್ದಾರೆ, ಇದನ್ನೆಲ್ಲ ಸಂಗೀತ. ಯಾವ್ದು ನಮ್ಮ ಕಿವಿಗೆ ಇಂಪಾಗಿ ಕೇಳ್ತದೆ, ಯಾವ್ದು ನಮಗೆ ಹಿತಕರವಾಗಿರ್ತದೆ, ಅದನ್ನೆಲ್ಲ ಸಂಗೀತ ಅಂತ ಹೇಳ್ತೀವಿ. ಯಾವ್ದು ನಮಗೆ ಯಾವ ಶಬ್ದದಿಂದ ನಮ್ಗೆ ಕಿರಿಕಿರಿ ಉಂಟಾಗತ್ತೆ, ಅಹಿತಕರವಾದ ಮನಸ್ಥಿತಿ ಆಗುತ್ತೆ, ಅದನ್ನ ಗದ್ದಲ ಅಂತ ಕರಿತೀವಿ. ಗದ್ದಲಕ್ಕೆ ನಿಮ್ಗೆ ಬೇರೆ ಬೇರೆ ಉದಾಹರಣೆ ಕೊಟ್ಟಿದೆ ಅಲ್ವಾ? ಕಾರ್ಖಾನೆಯಿಂದ ಶಬ್ದ ಇರಬಹುದು, ಕಿರಿಕಿರಿಯನ್ನ ಈ ತರ ವಾಹನಗಳಿಂದ ಉಂಟಾಗುವಂತಹ ಹಾರ್ನ್ ಇರಬಹುದು, ಅಥವಾ ಹೆಚ್ಚಾಗಿ ಜನ ಸೇರಿರುವಲ್ಲೆಲ್ಲ ಎಲ್ಲರೂ ಮಾತಾಡ್ತಿರ್ತಾರೆ, ಅದು ಕೂಡ ಗದ್ದಲ ಅನ್ಸ್ಕೊಳ್ತದೆ. ಇದೆಲ್ಲ ಗದ್ದಲಗಳಿಗೆ ಉದಾಹರಣೆ. ಹಾಗಿದ್ರೆ ಶಬ್ದವನ್ನು ಯಾವಾಗ ಗದ್ದಲ ಎಂದು ಪರಿಗಣಿಸುವುದು ಅಂದ್ರೆ ಅಹಿತಕರ ಶಬ್ದಗಳನ್ನು ಗದ್ದಲ ಎಂದು ಪರಿಗಣಿಸಲಾಗುವುದು. ಥ್ಯಾಂಕ್ ಯು.